ಫಲಿತಾಂಶ ಬಂದಿದೆ. ಶಿಗ್ಗಾಂವಿ ಉಪಚುನಾವಣೆ, ಸೊಂಡೂರು ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ. ಇದು ಏನ್ ತೋರಿಸಿಕೊಡ್ತದೆ ಅಂತ ಹೇಳಿದ್ರೆ, ಪ್ರತಿಪಕ್ಷಗಳು ನಮ್ಮ ಮೇಲೇನು ಸುಳ್ಳು ಆರೋಪ ಮಾಡ್ತಾ ಇದ್ರು. ಆ ಸುಳ್ಳು ಆರೋಪಕ್ಕೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿಗಳಿಗೆ ಜಯ ಸಿಕ್ಕಿದೆ, ಜಾತ್ಯತೀತ ವಿಚಾರಗಳಿಗೆ ಜಯ ಸಿಕ್ಕಿದೆ. ಬಿಜೆಪಿ ಜೆಡಿಎಸ್ ನವರ ಒಂದು ಅನೈತಿಕ ಒಂದು ಸಂಬಂಧ ಇವತ್ತು ಅವರೇನ್ ಮಾಡಿಕೊಂಡು ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳವರ ಮೇಲೆ, ಕೆಲವೊಂದು ಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ರು. ಅದೆಲ್ಲದಕ್ಕೆ ಇದು ತಕ್ಕ ಉತ್ತರ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಶಿಗ್ಗಾಂವದಲ್ಲಿ ನಾನು, ಶಿವಾನಂದ ಪಾಟೀಲ್ ರವರು, ಸತೀಶ್ ಜಾರಕಿಹೊಳಿ ಅವರು, ಇನ್ನಿತರ ಮುಖಂಡರು ನಾವೆಲ್ಲ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಶಿಗ್ಗಾಂವಿನ ಮತದಾರರು ಜಾತ್ಯತೀತವಾಗಿ ಇವತ್ತೇ ನಮ್ಮ ಪಕ್ಷದ ಅಭ್ಯರ್ಥಿಗೆ ಏನು ಪ್ರಚಂಡ ಬಹುಮತದಿಂದ ಸುಮಾರು 13,000ಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಯಾಸಿರ್ ಖಾನ್ ಪಠಾಣ್ ರವರಿಗೆ ಗೆಲ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಇದು ಏನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಬೇಕು ಅಂತ ಹೇಳಿ ಇವತ್ತು ಅವರು ಅಪಪ್ರಚಾರ ಮಾಡಿದ್ರು. ಜನ ಸತ್ಯಕ್ಕೆ ಜಯ ಆಗಿದೆ, ಧರ್ಮಕ್ಕೆ ಜಯ ಆಗಿದೆ. ಇವತ್ತು ನಮಗೆ ಇನ್ನೂ ಹೆಚ್ಚಿನ ಉತ್ತಮವಾದಂಥ ಕಾರ್ಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ಕಿದೆ, ಶಕ್ತಿ ಸಿಕ್ಕಿದೆ. ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೂ, ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಈ ಜಯ ಇವತ್ತು ಅವರಿಗೆ ಲಭಿಸ್ತದೆ ಅಂಥೇಳಿ ಅನ್ನುವಂಥ ಮಾತನ್ನು ನಾನು ಹೇಳಿ, ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಾವೇನು ಈಗಾಗಲೇ ಕೆಲಸ ಮಾಡಿದ್ದೇವೆ, ಸೇವೆ ಮಾಡಿದ್ದೇವೆ. ಇನ್ನು 3.5 ವರ್ಷ ನಿರಾತಂಕವಾಗಿ ಉತ್ತಮವಾದಂಥ ಆಡಳಿತ ಇವತ್ತು ಕೊಡ್ತೇವೆ. ಈಗಲಾದರೂ ಪ್ರತಿಪಕ್ಷಗಳು ಎಚ್ಚೆತ್ತುಕೊಂಡು ಒಳ್ಳೆಯ ಕೆಲಸಕ್ಕೆ ಇವತ್ತು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿ ಇವತ್ತು ಅವ್ರು ವಹಿಸಬೇಕು. ಇಲ್ಲದ್ರೆ ಇದೇ ರೀತಿ ಅವರು ಧೂಳಿಪಟ ಹಾಕ್ತಾರೆ ಅನ್ನುವಂಥ ಮಾತನ್ನು ಬಿಜೆಪಿದವರು ಏನ್ ಸರ್ ಮೂಢ ಪ್ರಕರಣ ಆಯ್ತು, ಮತ್ತೆ ಏನು ವಿರೋಧ ಮಾಡಿದ್ರು, ಎಲ್ಲಾ ಸುಳ್ಳು ಪ್ರಕರಣಗಳು ಅಂತ ಈಗಾಗಲೇ ಸಾಬೀತಾಗಿದೆ ಅಲ್ಲ. ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಒಳ ಜಗಳನೇ ಅವ್ರಿಗೆ ಮುಳ್ಳೈತೆ ಸರ್. ಬಿಜೆಪಿ ಒಳ ಜಗಳ ನೋಡಿ, ಅವ್ರ ಒಳ ಜಗಳ ಇರ್ಲಿ ಬಿಡ್ಲಿ ನಮ್ಗೇನ್ ಸಂಬಂಧ ಇಲ್ಲ. ಆಂತರಿಕ ಅವರ ಪಕ್ಷದ ಒಂದು ವಿಚಾರ. ಆದ್ರೆ ಜನ ತೀರ್ಪು ಕೊಟ್ಟಿದ್ದಾರೆ. ಜನರ ತೀರ್ಪೇ ಅಂತಿಮವಾದಂತ ಒಂದು ತೀರ್ಪು. ಹೀಗಾಗಿ ಇವತ್ತು ಅವರಿಗೆ ಒಳ್ಳೆ ರೀತಿಯ ತಕ್ಕ ಶಾಸ್ತಿ ಮಾಡಿದ್ದಾರೆ, ಒಳ್ಳೆ ಪಾಠ ಕಲಿಸಿದ್ದಾರೆ. ಹೀಗಾಗಿ ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ ಎಲ್ಲ ನಮ್ಮ ಮತದಾರರಿಗೆ, ವಿಶೇಷವಾಗಿ ಶಿಗ್ಗಾಂವ್ ಮತದಾರರಿಗೆ, ಚನ್ನಪಟ್ಟಣ ಮತದಾರರಿಗೆ, ಸೊಂಡೂರು ಮತದಾರರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಹಣದ ಹೊಳೆ ಹರಿಸಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಭರತ್ ಬೊಮ್ಮಾಯಿ ಅವರು. ಎಲ್ಲ ಒಂದ್ ಕಡೆ ಬಿಜೆಪಿ ಹಿನ್ನಡೆ ಸರ್, ಇದು ಭಾರಿ ಮುಖಭಂಗನ ಸರ್. ಇಬ್ಬರು ಮಾಜಿ ಸಚಿವ ಎಷ್ಟೇ ಸುಳ್ಳು ಹೇಳಿದ್ರು, ಎಷ್ಟೇ ಇವರು ಪ್ರಯತ್ನ ಪಟ್ಟಿದ್ರು, ಅಪಪ್ರಚಾರ ಮಾಡಿದ್ರು, ನಾವೇನ್ ಸೇವೆ ಮಾಡಿದ್ದೇವೆ, ಏನ್ ಕೆಲಸ ಮಾಡಿದ್ದೇವೆ, ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ.